ವಿಜಯನಗರದ ಕೊಟ್ಟೂರಿನಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2-3 ದಿನಗಳಲ್ಲಿ ವಿಜಯನಗರ ಪೊಲೀಸರಿಗೆ ಕೇಸ್ ಹಸ್ತಾಂತರ ಆಗುತ್ತೆ. ಬೆಂಗಳೂರಿನ ತಿಲಕನಗರ ಠಾಣೆಯಿಂದ ಕೇಸ್ ಹಸ್ತಾಂತರ ಮಾಡಲಾಗಿದೆ. ಈಗ ಅಂದರೆ 2-3 ದಿನಗಳಲ್ಲಿ, ಅಂದರೆ ಕೇಸಾಗಿ 2-3 ದಿನ ಆಯಿತು. ಸಹೋದರಿ ಗರ್ಭಿಣಿ, ಅನ್ಯಕೋಮಿನ ಯುವಕನ ಜೊತೆ ಪ್ರೀತಿ, ಪೊಲೀಸರ ದಾರಿ ತಪ್ಪಿಸೋಕೆ ನಾನಾ ಕತೆ ಕಟ್ಟಿದ್ದಾನೆ ಅಕ್ಷಯ್. ಅಮೃತ ಮರಣೋತ್ತರ ಪರೀಕ್ಷೆಯಲ್ಲಿ ನಿಜಾಂಶ ಗೊತ್ತಾಗುತ್ತೆ. ಆಕೆ ಪ್ರೆಗ್ನೆಂಟ್ ಆಗಿದ್ಲಾ ಇಲ್ವಾ ಅನ್ನೋದು, ಅದು ಗೊತ್ತಾದರೆ ಖಂಡಿತವಾಗ್ಲೂ ಅಲ್ಲಿ ಕಾರಣ ಇದೆ ಅನ್ಬೋದು. ಮರಣೋತ್ತರ ಪರೀಕ್ಷೆ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಕಳೆದ ಜನವರಿ 26ರಂದು ನಡೆದಿತ್ತು ತ್ರಿವಳಿ ಕೊಲೆ ಪ್ರಕರಣ. ಕೊಟ್ಟೂರು ಪಟ್ಟಣದ ಹರಪನಹಳ್ಳಿ ರಸ್ತೆಯ ಮನೆಯಲ್ಲಿ ಕೊಲೆ ಆಗಿತ್ತು. ಈ ಮರ್ಡರ್ ಮಾಡಿ ಮನೆಯ ಹಾಲ್ನಲ್ಲೇ ಹೂತು ಹಾಕಿದ್ದ ಇವನು. ಆ ಟೈಲ್ಸ್ ಕಟ್ರೆಲ್ಲ ತಂದು ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ, ಸಹೋದರಿ ಅಮೃತಾಳನ್ನು ಈಗ ಕೊಲೆ ಮಾಡಿ ಹೂತು ಹಾಕಿದ್ದ. ಮತ್ತು ಸಿಕ್ಕಾಪಟ್ಟೆ ನಾಟಕ ಮಾಡಿದ್ದವನು. ಅವ್ರ ಸೋದರ ಮಾವು ಕೂಡ ಅವನಿಗೆ ಹೆಲ್ಪ್ ಮಾಡಿದ್ದ. ಬೆಂಗಳೂರಿಗೆ ಬಂದು ಎಲ್ಲಿ ತಿಲಕನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಜಯದೇವ ಆಸ್ಪತ್ರೆಗೆ ಹೋದವರು ಬಂದಿಲ್ಲ ಅಂಥೇಳಿ ನಾಟಕ ಮಾಡಿ, ಅದಾದಮೇಲೆ ಪೊಲೀಸರು ಅವ್ರದೇ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯವನ್ನು ಕಕ್ಕಿದ್ದ ಅವನು. ಇಲ್ಲ, ನಮ್ಮ ತಂಗಿ ಹೀಗೆ ಬೇರೆ ಧರ್ಮದವನ್ನ ಪ್ರೀತಿ ಮಾಡ್ತಿದ್ಲು, ಗರ್ಭಿಣಿ ಕೂಡ ಆಗಿದ್ಲು, ತಂದೆ ತಾಯಿಯವರು ಕೂಡ ಅದಕ್ಕೆ ಅಪೋಸ್ ಮಾಡಲಿಲ್ಲ, ಮಗು ಏನಿದೆ ಅಬಾರ್ಷನ್ ಮಾಡ್ಸೋಣ ಅಂತ ನಾನು ಹೇಳಿದೆ, ಅವ್ರು ಬೇಡ ಅಂದರು, ಹಾಗಾಗಿ ನಾನು ಕೊಲೆ ಮಾಡಿದೆ ಅನ್ನುವಂಥ ವಿಚಾರ ಇದು. ಇನ್ನೂ ಕನ್ಫರ್ಮ್ ಆಗಬೇಕು FSL ರಿಪೋರ್ಟ್ ಬಂದ ಮೇಲೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ನಿಜಕ್ಕೂ ಇಡೀ ರಾಜ್ಯನೇ ಈ ಘಟನೆಯನ್ನು ಕೇಳಿ ಬೆಚ್ಚಿ ಬಿದ್ದಿತ್ತು. ಈಗ ವಿಜಯನಗರ ಠಾಣೆಗೆ ಕೇಸ್ ವರ್ಗಾವಣೆ ಆದರೆ ಇನ್ನೂ ಕೂಡ ಪ್ರಕರಣದ ಒಂದು ತನಿಖೆ ಚುರುಕುಗೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸ್ಥಳೀಯ ಪೊಲೀಸರಾಗಿರೋದ್ರಿಂದಾಗಿ ಅವ್ರಿಗೂ ಕೂಡ ಬಲವಾದ ಸಾಕ್ಷಿಗಳು ಸಿಗುವಂಥ ಸಾಧ್ಯತೆಗಳಿದೆಯಾ ಈ ಕೇಸಲ್ಲಿ? ಖಂಡಿತ 3 ಜನ ಏನು ಒಡ ಹುಟ್ಟಿದ ತಂದೆ, ತಾಯಿ, ಸಹೋದರಿ 3 ಜನರನ್ನ ಕೊಲೆ ಮಾಡಿರುವಂತಹ ಹಂತಕ ಆರೋಪಿಯಾದಂತ ಅಕ್ಷಯ್ ಏನಿದ್ದಾನೆ, ದಿನಕ್ಕೆ ಪೊಲೀಸರಿಗೆ ಒಂದು ದಾರಿ ತಪ್ಪಿಸುವಂತಹ ಕೆಲಸವನ್ನ ಸಹ ಮಾಡ್ತಾ ಇದ್ದಾನೆ. ಕೆಲವೊಂದು ಬಾರಿ ದುಡ್ಡಿನಗೋಸ್ಕರ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಕೆಲವೊಂದು ಬಾರಿ ಇಲ್ಲ, ನನ್ನ ಸಹೋದರಿ ಬೇರೆ ಅನ್ಯ ಕೋಮಿನ ಒಬ್ಬ ಯುವಕನನ್ನ ಲವ್ ಮಾಡ್ತಾ ಇದ್ಲು, ಹೀಗಾಗಿ ನನಗೆ ಸಹಿಸ್ಕೊಳಕ್ಕಾಗಿಲ್ಲ ಅಂತ ಒಂದು ಸಲ ಹೇಳ್ತಾನೆ. ಇನ್ನೊಂದು ಬಾರಿ ಹೇಳೋದಾದ್ರೆ, ಇಲ್ಲ, ನನ್ನ ಸಹೋದರಿ ಆದಂತ ಅಮೃತ ಪ್ರೆಗ್ನೆಂಟ್ ಇದ್ಲು, ಹೀಗಾಗಿ ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ, ನಂದು ಬೇರೆ ಜಾತಿ, ಇನ್ನೊಬ್ಬಂದು ಬೇರೆ ಜಾತಿ, ಹೀಗಾಗಿ ಜಾತಿಗಳು ಇರೋದ್ರಾಗಿ ನಮ್ಮ ಕುಟುಂಬಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ನಾನು ಒಬ್ಬೊಬ್ಬರನ್ನಾಗಿ ಕೊಲೆ ಮಾಡಿದ್ದೀನಿ ಅನ್ನುವಂಥದ್ದನ್ನ ಹೇಳಿದಾನೆ ಅಂತ ಹೇಳ್ಬೋದು. ಹೀಗಾಗಿ ಈತನ ದಿನೇ ಹೇಳ್ತಾ ಇರುವಂತಹ ಹೇಳಿಕೆಗಳು ಏನು ಎಲ್ಲ ಪೊಲೀಸರ ದಾರಿ ತಪ್ಪಿಸುವಂತ ಕೆಲಸ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಬೆಂಗಳೂರಿನ ತಿಲಕ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣವನ್ನ ಈಗ ವಿಜಯನಗರ ಜಿಲ್ಲೆಗೆ ಕೂಡ ಕಳಿಸ್ಕೊಡ್ಲಾಗತ್ತೆ. ವಿಜಯನಗರ ಜಿಲ್ಲೆಯ SP ಆದಂತ ಜಾನ್ವಿ ಅವರು ಕೂಡ ಈ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಗ ರೆಡಿ ಆಗಿದ್ದಾರೆ. ಸ್ವತಃ ಸ್ಥಳದಲ್ಲಿ ಅವತ್ತು ಏನು 26ನೇ ತಾರೀಕು ಈತ ಮರ್ಡರ್ ಮಾಡಿ ಹೋದಾದ ಮೇಲೆ 27ಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ತಿಲಕ್ ನಗರ ಠಾಣೆಯಲ್ಲಿ. ತಿಲಕ್ ನಗರ ಪೊಲೀಸ್ ಠಾಣೆಯಿಂದ ಕೂಡ ಏನು SP ಜಾನ್ವಿ ಅವರಿಗೆ ಕೂಡ ಒಂದು ಕರೆ ಬರುತ್ತೆ. ಕರೆ ಬಂದಂತ ಸಂದರ್ಭದಲ್ಲಿ ಸ್ವತಃ ಜಾನ್ವಿ ಅವರೇ ಹೋದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಮಾಹಿತಿ ಕೂಡ ಅವ್ರಿಗೂ ಕೂಡ ಲಭ್ಯವಾಗಿದೆ. ಹೀಗಾಗಿ ಆ ಮಾಹಿತಿ ಆಧಾರದ ಮೇಲೆ ಇನ್ನಷ್ಟು ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಏನು ಮರ್ಡರ್ ಆದಂತ ತಾಯಿ ಜಯಲಕ್ಷ್ಮಿ ಆಗಿರ್ಬೋದು, ತಂದೆ ಭೀಮರಾಜ್ ಆಗಿರ್ಬೋದು, ಸಹೋದರಿ ಅಮೃತ ಆಗಿರ್ಬೋದು, ಈ 3 ಮೃತದೇಹಗಳೇನಿದೆಲ್ಲ FSL ಗೆ ಕಳಿಸಲಾಗಿದೆ. ಜೊತೆಗೆ ಆ FSL ನ ಅಧಿಕಾರಿಗಳ ಮಾಹಿತಿ ಮೇರೆಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗವಿದೆ. ಯಾವ ರೀತಿಯಾಗಿ ಕೊಲೆ ಮಾಡಿದ್ದ ಅಥವಾ ಕಟರ್ ಬೇಡಿಂದ ಕೊಲೆ ಮಾಡಿದ್ನ ಅಥವಾ ಚಾಕುದಿಂದ ಕೊಲೆ ಮಾಡಿದ್ನ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಬೆಳಕಿಗೆ ಬರುತ್ತೆ. ಬಹಳ ಮಹತ್ವವಾದಂತ ಬೆಳಕಿಗೆ ಬರ್ಬೇಕಾಗಿರುವಂತದ್ದು ಅಮೃತ ಏನಾದ್ರೂ ಪ್ರೆಗ್ನೆಂಟ್ ಇದ್ಲಾ ಅನ್ನುವಂತ ಈ ಮಾಹಿತಿ ಏನು ಬರುತ್ತಲ್ಲ, ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೇನಾದ್ರೂ ಅಮೃತ ಪ್ರೆಗ್ನೆಂಟ್ ಇದ್ಲು ಅನ್ನೋಂತ ಅಂತ ಆದ್ರೆ ಪೋಕ್ಸೋ ಕೇಸ್ ಕೂಡ ಆಗುತ್ತೆ. ಪೋಕ್ಸೋ ಕೇಸ್ನ ಅಡಿಯಲ್ಲಿ ಕೂಡ ಸ್ವತಃ ಅಕ್ಷಯ್ನ ಮಾವ ಆದಂತ ವಸಂತ್ ಏನು ಈ ರೀತಿಯಂತ ಪ್ಲಾನ್ ಕೊಟ್ಟಿದ್ನಲ್ಲ, ಆತನ ಮೇಲೂ ಕೂಡ ಒಂದು ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬೆಂಗಳೂರಿನ ತಿಲಕ್ ನಗರ್ ಪೊಲೀಸ್ ಠಾಣೆಯ ವಿಶ್ವನಾಥ್ CPI ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇನ್ನೇನು 2 ದಿನಗಳಲ್ಲಿ ವಿಜಯನಗರಕ್ಕೆ ಈ ಕೇಸ್ ಕೂಡ ವರ್ಗಾವಣೆ ಆಗುತ್ತೆ. ಹೀಗಾಗಿ ಈ ಕೇಸನ್ನ ಬಹಳ ಅಚ್ಚುಕಟ್ಟಾಗಿ ತೆಗೆದುಕೊಂಡಿರುವಂತ ವಿಜಯನಗರ SP ಆದಂತ ಜಾನ್ವಿ ಏನಿದ್ದಾರೆ ಸಾಕಷ್ಟು ಈಗಾಗಲೇ ಪ್ರಾಥಮಿಕವಾದಂತ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಕೊಲೆ ಕೇಸ್ನ ಸಾಕಷ್ಟು ತಿರುಚ್ ಹಾಕ್ಬೇಕು ಅಂದ್ರೆ ಪೊಲೀಸರಿಗೂ ಕೂಡ ದಿಕ್ಕನ್ನ ಬದಲಾಯಿಸಬೇಕು ಅಂತ ಹೇಳಿ ಆರೋಪಿ ಆದಂತ ಅಕ್ಷಯ್ ಏನ್ ಮಾಡ್ತಾರೆ, ದಿನಕ್ಕೆ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ತನ್ನದೇ ಆದಂತ ಸ್ಟೈಲ್ ಅಲ್ಲೇ ದಾಖಲಾತಿಗಳನ್ನ ಬದಲಾಯಿಸುವ ರೀತಿಯಲ್ಲಿ, ಯಾವ ರೀತಿ ಅಂದ್ರೆ ತನ್ನ ಹೇಳಿಕೆಯನ್ನ ಕೂಡ ಹೇಳ್ತಾ ಇದ್ದಾನೆ. ಹೀಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ಈತನ ಹೇಳಿಕೆಗಳು ಕನ್ಫ್ಯೂಸ್ ಆಗ್ತದೆ. ಹೀಗಾಗಿ ವರದಿ ಬಂದ ಮೇಲೆ ಗೊತ್ತಾಗುವಂತಹ ತನಿಖೆಗಳಿಗೆ ಈಗ ಪೊಲೀಸರು ಕೂಡ ಕಾದು ನಿಂತಿದ್ದಾರೆ ಅಂತ ಹೇಳ್ಬೋದಾಗಿದೆ. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.